ತಮಗೆ ಲಕ್ಕುಂಡಿ ಗ್ರಾಮಕ್ಕೆ ತುಂಬ ಹೃದಯದ ಸ್ವಾಗತ. ನಯನ ಮನೋಹರ ಶಿಲ್ಪಕಲೆ ಹೊಂದಿರುವ ಲಕ್ಕುಂಡಿಯು 101 ಗುಡಿ ಹಾಗೂ 101 ಬಾವಿಗಳನ್ನು ಹೊಂದಿರುವ ಐತಿಹ್ಯವಿದೆ. ದಕ್ಷಿಣ ಭಾರತದ ವಾಸ್ತುಶಿಲ್ಪ ಮುಕುಟಮಣಿ ಎಂದು ಹೆಸರುವಾಸಿಯಾಗಿರುವ ಲಕ್ಕುಂಡಿಯು ಇತಿಹಾಸದ ಪುಟಗಳಲ್ಲಿ ಲೋಹಕಂಡಪುರ ಲೊಕ್ಕಿಗುಂಡಿ ಎಂದು ದಾಖಲಾಗಿದೆ. ದಾನವೀರ ಸಿಬಿ ಚಕ್ರವರ್ತಿಯ ನಾಡಾಗಿ ಪರಮ ಜೀನಭಕ್ತ ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಕರ್ಮಭೂಮಿಯಾಗಿ ಅಜಗನ್ನ ಮುಕ್ತಾಯಕ್ಕರಂತಹ ಶಿವಶರಣರ ಧಾರ್ಮಿಕ ಬೀಡಾಗಿದೆ ಲಕ್ಕುಂಡಿ. ಟಂಕಶಾಲೆಯ ನೆಲೆಯಾಗಿ ಹೊಯ್ಸಳ ಚಾಲುಕ್ಯರ ಆಡಳಿತದ ಸ್ಥಳವಾಗಿ ಸಾಂಸ್ಕೃತಿಕ ಶಿಲ್ಪಕಲಾ ಪ್ರಪಂಚದಲ್ಲಿ ತನ್ನದೇ ಛಾಪು ಮೂಡಿಸಿದೆ ನಮ್ಮ ಲಕ್ಕುಂಡಿ. ಲಕ್ಕುಂಡಿಯಲ್ಲಿ 100ಕ್ಕೂ ಹೆಚ್ಚು ದೇವಸ್ಥಾನ ಹಾಗೂ ಬಾವಿಗಳು ಇದ್ದವು ಎಂಬ ಪ್ರತೀತಿ ಇದೆ. ಆದರೆ ಈಗ ಕೆಲವೇ ದೇವಸ್ಥಾನಗಳು ಮಾತ್ರ ಕಾಣಸಿಗುತ್ತವೆ. ಕಾಶಿ ವಿಶ್ವೇಶ್ವರ, ಮಲ್ಲಿಕಾರ್ಜುನ, ವಿರೂಪಾಕ್ಷ, ಲಕ್ಷ್ಮೀನಾರಾಯಣ, ಮಾಣಿಕೇಶ್ವರ, ವೀರಭದ್ರ, ನನ್ನೇಶ್ವರ, ಸೋಮೇಶ್ವರ, ನೀಲಕಂಠೇಶ್ವರ, ಕುಂಬಾರ ಸಿದ್ದೇಶ್ವರ, ನಗರದೇವ ವಿಶ್ವನಾಥ ಇನ್ನೂ ಮುಂತಾದ ದೇವಾಲಯಗಳನ್ನು ನಾವು ಕಾಣಬಹುದಾಗಿದೆ. ಕಲ್ಯಾಣಿ ಚಾಲುಕ್ಯರ ಶಿಲ್ಪದ ಮಾದರಿಯಲ್ಲಿ ನಿರ್ಮಿಸಲಾಗಿದೆ ಎಂದು ಗುರುತಿಸಲಾಗಿದೆ. ಶಿಲ್ಪಕಲೆಯ ಮೇರು ಕೃತಿಯಾದ ಕಾಶಿ ವಿಶ್ವೇಶ್ವರ ದೇವಾಲಯ, ನನ್ನೇಶ್ವರ ದೇವಸ್ಥಾನ, ಅತ್ತಿಮಬ್ಬೆ ನಿರ್ಮಿಸಿದ ಬ್ರಹ್ಮಜೀನಾಲಯ ಹಾಗೂ ಪ್ರಾಚೀನ ಕಾಲದ ಮೆಟ್ಟಿಲುಗಳ ಬಾವಿ ಹಾಗೂ ಇನ್ನಿತರ ದೇವಾಲಯಗಳು ಅಪೂರ್ವ ಶಿಲ್ಪಕಲೆಯ ಸಂಗಮವಾಗಿದೆ. ದಾನ ಚಿಂತಾಮಣಿ ಅತ್ತಿಮಬ್ಬೆ ನಿರ್ಮಿಸಿದ ಬ್ರಹ್ಮಜೀನಾಲಯ ನವರಂಗ ಮುಖ್ಯ ಮಂಟಪ ಹೊಂದಿದೆ. ಸುಂದರ ಶಿಲೆಯ ಕುಸರಿಯ ಗಮನ ಎಲ್ಲರನ್ನ ಸೆಳೆಯುತ್ತದೆ. ಲಕ್ಕುಂಡಿಯ ನೆಲದಲ್ಲಿ ಟಂಕಶಾಲೆ ಇದೆ. ಇಲ್ಲಿ ತಯಾರಾದ ನಾಣ್ಯಗಳಿಗೆ ಲೊಕ್ಕಿ ಗದ್ಯಾನ ಹಾಗೂ ಲೊಕ್ಕಿ ನಿಷ್ಠ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿರುವ ಬಾವಿಗಳು ಹಾಗೂ ಶಾಸನಗಳು ವಾಸ್ತುಶಿಲ್ಪದ ಜಾಣ್ಮೆಯನ್ನು ಬಿಂಬಿಸುತ್ತವೆ. ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಹೆಸರು ಲಕ್ಕುಂಡಿಯೊಂದಿಗೆ ಹಾಸುಹೊಕ್ಕಾಗಿದೆ. ಈ ಮಹಾಸಾಧ್ವಿಯ ಹೆಸರು ಲಕ್ಕುಂಡಿಯ ಧಾರ್ಮಿಕ ಜೀವನ ಹಾಗೂ ಕನ್ನಡ ಸಾರಸತ್ವ ಲೋಕದಲ್ಲಿ ಹಚ್ಚ ಹಸಿರಾಗಿದೆ. ದೇವಾಲಯಗಳನ್ನು ಕಟ್ಟಿಸಿ ಕವಿಗಳಿಗೆ ಆಶ್ರಯ ನೀಡಿ ಕವಿಜನ ಕಾಮಧೇನು ಎನಿಸಿಕೊಂಡ ಸಾಕಷ್ಟು ದಾನ ಮಾಡಿದ್ದಕ್ಕೆ ದಾನ ಚಿಂತಾಮಣಿ ಎಂದು ಬಿರುದನ್ನು ಹೊಂದಿದ್ದಳು. ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರಗಳು.